ಎಲ್ಲರಿಗೂ ನಮಸ್ಕಾರ. ಓಂ ಗಣಪತಿಯೇ ಪೋಟ್ರಿ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡೋದು ಕಮ್ಮನಹಳ್ಳಿ, ಬೆಂಗಳೂರು 33. ನಾನು ಯೂಟ್ಯೂಬ್ಗೆ ಬಂದದ್ದು 2013ಇಂದ. ಅದಕ್ಕೆ ಮುಂಚೆನೇ 10 ಇಯರ್ಸು ಬೋರ್ವೆಲ್ ಫೀಲ್ಡಲ್ಲಿ ಇದ್ದೀವಿ. ಫಸ್ಟು ನಾವು ಡ್ರಿಲ್ಲಿಂಗ್ ಫೀಲ್ಡು ಸೆಲೆಕ್ಟ್ ಮಾಡಿದ್ದೀವಿ. ಒಂದು ಗಾಡಿ ಲೀಸಿಗೆ ತೊಗೊಂಬಂದ್ಬಿಟ್ಟು ಕೆಲಸ ಮಾಡಿದ್ದೀವಿ. ತುಂಬ ಲಾಸ್ ಆಯಿತು, ಗಾಡಿಯವ್ರಿಗೆ ಲಾಭ ಆಯಿತು. ನಮಗೆ ಹೆಂಗೆ ಮೇಂಟೈನ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಆಮೇಲೆ ಯೂಟ್ಯೂಬ್ಗೆ ಬಂದಿದ್ದೀವಿ. ಯೂಟ್ಯೂಬ್ಗೆ ಬಂದ ಮೇಲೆ ಡಿವೈನಿಂಗ್ ಶುರು ಮಾಡಿದ್ದೀವಿ. ಅದು ಮುಂಚೆನೂ ಡಿವೈನಿಂಗ್ ಮಾಡ್ತಾಯಿದ್ದೀವಿ, ಅಷ್ಟು ಪರ್ಫೆಕ್ಟಾಗಿಲ್ಲ. ಯೂಟ್ಯೂಬ್ಗೆ ಬಂದ ಮೇಲೆ ಮಾಡ್ತಾಯಿದ್ದೀವಿ. ನಮ್ಮ ಹೊಸದು ಬ್ರಹ್ಮದೇವರ ಮೇಲೆ ಭಾರ ಇಟ್ಟು ಮಾಡ್ತೀವಿ. ಯಾವ ಕೆಲಸ ಮಾಡಿದ್ರೂ ಸರಿ, ಅವ್ರ ಹತ್ರ ಒಂದು ಅಪ್ಲಿಕೇಶನ್ ಕೊಟ್ಬಿಟ್ಟು ನಾನು ಶುರು ಮಾಡ್ತೀವಿ. ಸೋಫಾರು ನನ್ನ ಜೊತೆಯಲ್ಲೇ ಇರಿದ್ಬಿಟ್ಟು ಎಲ್ಲ ಕೆಲಸ ಮಾಡಿ ಕೊಡ್ತಾರೆ. ಓಂ ಬ್ರಹ್ಮದೇವ ಪೋಟ್ರಿ, ಓಂ ಬ್ರಹ್ಮದೇವ ಪೋಟ್ರಿ, ಓಂ ಬ್ರಹ್ಮದೇವ ಪೋಟ್ರಿ, ಓಂ ಬ್ರಹ್ಮದೇವ ಪೋಟ್ರಿ. ಇದು ನನ್ನ ಆಫೀಸು, ಇದು ನನ್ನ ಬ್ರದರು. ಈ ಆಫೀಸು 2025 ಮಾತ್ರ, 2013ಇಂದ 2025 ಮಾತ್ರ ರನ್ ಮಾಡಿದ್ದೀವಿ. 2026ನಲ್ಲಿ ಮನೆ ಹತ್ರನೇ ಅಂಗಡಿ ಶಿಫ್ಟ್ ಮಾಡಿದ್ದೀವಿ. ಇವರು ಜೆ ಶರವಣರಾಜು. ಇವರೇ ಫಸ್ಟು ಯೂಟ್ಯೂಬಲ್ಲಿ ಇದ್ದಿದ್ದು, ಬೋರ್ವೆಲ್ ಫೀಲ್ಡಲ್ಲಿ ಇದ್ದಿದ್ದು. ಇವ್ರ ಡಿಪಾರ್ಟ್ಮೆಂಟೇ. ನಾನು ಯೂಟ್ಯೂಬ್ ಲೋಡ್ ಮಾಡಿದ ಮೇಲೆ ನಾನು ಬೋರ್ವೆಲ್ ಫೀಲ್ಡ್ ತೊಗೊಂಡಿದ್ದೀವಿ. ಈಗ ನಡೀತಾ ಇದ್ವಿ. ನಮ್ಮ ಹತ್ರ A to Z ಬೋರ್ವೆಲ್ ಬಗ್ಗೆ ಕನ್ಸಲ್ಟಿಂಗ್ ಮಾಡ್ತೀವಿ. ನಮಗೆ ಅನ್ ಟೈಮೆಲ್ಲ ಫೋನ್ ಕಾಲ್ಸ್ ಬರುತ್ತೆ. ಅದಕ್ಕೋಸ್ಕರ ಒಂದು ಟೈಮ್ ಕೀಪಪ್ ಮಾಡಿದ್ವಿ. ಬೆಳಗ್ಗೆ 6ರಿಂದ ಬೆಳಗ್ಗೆ 9 ಗಂಟೆ ಒಳಗಡೆ ಯಾವ ಕೆಲಸ ಆದರೂ ಸರಿ ಶುರು ಮಾಡ್ತೀವಿ. ಏನು ಡಿವೈನಿಂಗು, ಡ್ರಿಲ್ಲಿಂಗು, ಸ್ಕ್ಯಾನಿಂಗ್ ಮಾಡೋದು ಏನಿದ್ರೂ ಸರಿ 9ರಿಂದ 10ಕ್ಕೆ ಫೋನ್ ಕಾಲ್ಸ್ ರಿಸೀವ್ ಮಾಡ್ತೀವಿ. ನನ್ನ ಲ್ಯಾಂಗ್ವೇಜು ತಮಿಳು, ಇಂಗ್ಲೀಷು, ಕನ್ನಡ ಅಷ್ಟೇ. ಆಮೇಲೆ 9 to 10 ಏನು ಕಾಲ್ಸ್ ರಿಸೀವ್ ಮಾಡಿದನೋ ಅದರಲ್ಲಿ ಯಾವ ಕೆಲಸ ಮಾಡಬೇಕಂತ ಸಾಯಂಕಾಲ 5 to 6ಕ್ಕೆ ಕನ್ಫರ್ಮ್ ಮಾಡಿ ಅಮೌಂಟ್ ರಿಸೀವ್ ಮಾಡಿದ ಮೇಲೆ ನೆಕ್ಸ್ಟ್ ದಿವಸ 6 to 9ಗೆ ಕೆಲಸ ಶುರು ಮಾಡ್ತೀವಿ. ನಾನು ಎಲ್ಲ ಕೆಲಸ ಯೂಟ್ಯೂಬ್ನಲ್ಲಿ ಹಾಕ್ಬಿಡ್ತೀವಿ. ಬಟ್ ಫಸ್ಟು ಪಾರ್ಟಿ ಕಸ್ಟಮರ್ ಹತ್ರ ಕೇಳ್ತೀವಿ, ಸರ್ ನಿಮ್ಮ ಫೇಸ್ ಯೂಟ್ಯೂಬ್ ಬರ್ಬೋದು ಅಂತ. ಕೆಲವರು ಒಪ್ಕೊಳ್ತಾರೆ, ಕೆಲವರು ಅಬ್ಜೆಕ್ಷನ್ ಮಾಡ್ತಾರೆ. ಯಾರು ಅಬ್ಜೆಕ್ಷನ್ ಮಾಡ್ತಾರೋ ಅವ್ರಿಗೆ ಬೇರೆ ವಾಯ್ಸ್ ಮಾತ್ರ ತೊಗೊಳ್ತೀವಿ. ಈಗ ಯಾವುದೋ ಒಂದು ಪ್ರಾಬ್ಲಮ್ಗೆ ಅವರು ಫೋನ್ ಮಾಡ್ತಾರೆ, ಏನಂತ, ನಾವು ಬೋರ್ವೆಲ್ ಹಾಕಬೇಕು, ಯೂಟ್ಯೂಬಲ್ಲಿ ನೋಡಿದ್ದೀವಿ ಅಂತ ಕೇಳ್ತಾರೆ. ನಾನು ಏನು ಕ್ವಶನ್ ಕೇಳ್ತೀವಿ ಅವ್ರಿಗೆ, ಸರ್ ಎಂಟಿ ಜಾಗನ ಮನೆ ಕಟ್ಟಿದ್ದೀರಾ ಅಂತ. ಮನೆ ಕಟ್ಟಿದರೆ ಅದು ಶಾರ್ಟ್ ವಿಡಿಯೋ ಕಳಿಸ್ಬೇಕು. ಆಮೇಲೆ ಎಂಟಿ ಸೈಟ್ ಇದ್ರೂ ಶಾರ್ಟ್ ವಿಡಿಯೋ ಕಳಿಸ್ಬೇಕು. ಪಾಯಿಂಟ್ ಮಾಡಿದಾರ ಇಲ್ಲನಾ ಅಂತ ಅವ್ರಿಗೆ ಹೇಳಬೇಕು. ಅವರು ಪಾಯಿಂಟ್ ಮಾಡಿದರೆ ನಾವು ಡ್ರಿಲ್ಲಿಂಗ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಅವ್ರು ಪಾಯಿಂಟ್ ಮಾಡಿಲ್ಲ ಅಂದರೆ ನಾವು ಪಾಯಿಂಟ್ ಚೆಕ್ ಮಾಡ್ತೀವಿ, ಡ್ರಿಲ್ಲಿಂಗು ಮಾಡಿಕೊಡ್ತೀವಿ. ನಾವು ಪಾಯಿಂಟ್ ಚೆಕ್ ಮಾಡಿದ ಮೇಲೆ ನನ್ನ ರೇಟ್ ಅವ್ರಿಗೆ ಟ್ಯಾಲಿ ಆಗಿಲ್ಲ ಅಂದರೆ ಅವ್ರು ಬೇರೆ ಕಡೆಯೂ ಪಾಯಿಂಟ್ ಡ್ರಿಲ್ಲಿಂಗ್ ಮಾಡ್ಕೊಬೋದು, ಏನು ಅಬ್ಜೆಕ್ಷನ್ ಇಲ್ಲ. ಬಟ್ ಏನಿದ್ರೆ ಅವರು ಸ್ಟಾರ್ಟಿಂಗಿಂದ ಎಂಡು ಮಾತ್ರ ಎವ್ರಿ ಹಾಫ್ ಆನ್ ಅವರು 2 minutes ವೀಡಿಯೋ ಕಳಿಸ್ತಾ ಇರಬೇಕು. ಪೂಜೆ ಮಾಡ್ತಾರಲ್ಲ ಅಲ್ಲಿಂದ
ಎಲ್ಲ ಎವ್ರಿ ಹಾಫ್ ಆನ್ ಅವರ್ ಏನು ನಡೀತಾ ಇದೆಯೋ ಅದು ಶಾರ್ಟ್ ಮಾಡಿ 2 ಮಿನಿಟ್ಸ್ ವೀಡಿಯೋ ಕಳಿಸ್ಬೇಕು. ಕಳಿಸಿದ್ರೆ ನಾನು ನೀರಿಗೆ ಗ್ಯಾರಂಟಿ ನಾನು ಕೊಡ್ತೀವಿ. ಹಂಗೆ ನೀವು ವೀಡಿಯೋ ಕಳಿಸಿಲ್ಲ ಅಂದರೆ ನೀರಿಗೆ ಗ್ಯಾರಂಟಿ ನಾನು ಕೊಡಲ್ಲ. ಅದನ್ನು ಹೇಳ್ಬಿಡ್ತಾ ಇದ್ದೀವಿ. ನಾವೇ ಪಾಯಿಂಟ್ ಚೆಕ್ ಮಾಡಿ ನಾವೇ ಡ್ರಿಲ್ಲಿಂಗ್ ಮಾಡಿದ್ರೆ ನನಗೆ ಎಲ್ಲ ವೀಡಿಯೋ ಸಿಕ್ಬಿಡುತ್ತೆ. ನಾರ್ಮಲಾಗಿ ಪಾರ್ಟಿಗಳು ಏನು ಮಾಡ್ತಾರೆ ಅಂದರೆ ನೀರು ಬಂದ ಮೇಲೆ ನಮ್ಮೇ ಮರೆತು ಬಿಡ್ತಾರೆ. ನಾವು ಹಂಗಿಲ್ಲ. ಬಿಗಿನಿಂಗಿಂದ ಎಂಡ್ ಮಾತ್ರ ಯಾರು ವೀಡಿಯೋ ಕಳಿಸ್ತಾರೋ ಅಂತ ಒಪ್ಕೊಳ್ತಾರೋ ಅವ್ರಿಗೆ ಪಾಯಿಂಟ್ ಚೆಕ್ ಮಾಡೋದು. ಇಲ್ಲಾಂದ್ರೆ ಪಾಯಿಂಟೂ ಚೆಕ್ ಮಾಡಲ್ಲ. ಆ ಥರ ಕಳಿಸಿಲ್ಲ ಅಂದರೆ ಪಾಯಿಂಟೂ ಚೆಕ್ ಮಾಡಲ್ಲ, ಬಿಟ್ಬಿಡ್ತೀವಿ. ನಾವು ಬಂದು ಫಸ್ಟು ಮ್ಯಾಪ್ ಡೌಸಿಂಗ್ ಮಾಡ್ತೀವಿ. ಆಮೇಲೆ ತೆಂಗಿನಕಾಯಿನಲ್ಲಿ ಚೆಕ್ ಮಾಡ್ತೀವಿ. ರಾಡು ವಾಟ್ರ್ ಬಾಟ್ಲು ಏನೇನೋ ಟ್ರೆಡಿಷನಲ್ ಪ್ರಕಾರ ಏನೇನು ಎಲ್ಲ ಚೆಕ್ ಮಾಡ್ತೀವಿ. ಚೆಕ್ ಮಾಡಿಬಿಟ್ಟು ಸೈಂಟಿಫಿಕ್ ಮಿಷಿನಲ್ಲಿ ಚೆಕ್ ಮಾಡಿಬಿಟ್ಟು ಕ್ರಾಸ್ ಚೆಕ್ ಮಾಡ್ತೀವಿ. ಸೆಕೆಂಡ್ ಒಪಿನಿಯನ್ ತಗೊಳ್ತೀವಿ. ಅದಕ್ಕೂ ಕ್ರಾಸ್ ಚೆಕ್ ಮಾಡಬೇಕು. ಇನ್ ಕೇಸ್ ಆ ಸೈಟ್ನಲ್ಲಿ ಆ ಪಾಯಿಂಟ್ನಲ್ಲಿ ನೀರು ಇಲ್ಲ ಅಂದರೆ ನೀರು ಇಲ್ಲ ಅಂತ ಹೇಳ್ಬಿಡ್ತೀವಿ ಫಸ್ಟೇ. ನಾನು ಏನು ಚಾರ್ಜ್ ಮಾಡಿದನೋ 50% ಅವಾಗಲೇ ಕೊಟ್ಬಿಡ್ತೀವಿ. ಆಮೇಲೆ ಪಾಯಿಂಟ್ ಚೆಕ್ ಮಾಡೋದು ಎಷ್ಟು ವೆರೈಟಿ ಐತೆ ಗೊತ್ತಾ? ಈಗ ಹೊಸ ಪಾಯಿಂಟು ಮಾಡ್ಬೋದು. ಈಗ ಬೇರೆಯವರು ಏನೋ ರೀಡ್ರಿಲ್ ಮಾಡಬೇಕು, ಅದಕ್ಕೂ ಪಾಯಿಂಟ್ ಚೆಕ್ ಮಾಡ್ಬೋದು. ನಮ್ಮ ಹತ್ರ ಪಾಯಿಂಟ್ ಏನು ಚೆಕ್ ಮಾಡಿಲ್ಲ, ಬೇರೆ ಯಾರೋ ಹತ್ರ ಪಾಯಿಂಟ್ ಚೆಕ್ ಮಾಡಿದ್ರು, ಅದಕ್ಕೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಬೋದು. ಆಮೇಲೆ ಏನು ಮಾಡಿಲ್ಲ, ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ, ಅರ್ಧ ಆದಮೇಲೆ ನನ್ನ ವೀಡಿಯೋ ನೋಡಿದರು, ಅವುಗಳು ಆ ಡ್ರಿಲ್ಲಿಂಗ್ ಟೈಮಲ್ಲಿ ಸೆಕೆಂಡ್ ಒಪಿನಿಯನ್ ಹೇಳ್ಬೋದು. ಪಾರ್ಟಿ ನಮಗೆ ಕೋಆಪ್ರೇಟ್ ಮಾಡಿದರೆ ಆನ್ಲೈನ್ ಪಾಯಿಂಟು ಕರೆಕ್ಟಾಗಿ ಚೆಕ್ ಮಾಡಿ ಕೊಡ್ಬೋದು. ಡ್ರಿಲ್ಲಿಂಗ್ ಮಾಡಿಲ್ಲ, ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ಅವ್ರಿಗೆ ಡೌಟ್ ಬಂದುಬಿಟ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ ಆನ್ಲೈನ್ ಮೂಲಕ ಬಂದರೆ ನಾವು ಅವ್ರಿಗೆ ಹೇಳ್ಬೋದು. ಬಟ್ ಕರೆಕ್ಟಾಗಿ ಕೋಆಪ್ರೇಟ್ ಮಾಡಬೇಕು. ನಾನು ಹೇಳೋದ್ರ ಪ್ರಕಾರ ಅವ್ರು ಕೋಆಪ್ರೇಟ್ ಮಾಡಬೇಕು. ಏನಿಲ್ಲ, ಒಂದು ಕೈಯಲ್ಲಿ ಫೋನು, ಒಂದು ಕೈ ಬೋರ್ವೆಲ್ ರಾಡ್ ಗಾಡಿ ಮೇಲೆ ಟಚ್ ಮಾಡಬೇಕು. ಅವರು ಟಚ್ ಮಾಡಿಬಿಟ್ಟು 1 2 3 4 300 ಮಾತ್ರ ಅವ್ರು ಹೇಳಬೇಕು. ಅದು ಒಳಗಡೆ ನಾನು ಪಾಯಿಂಟ್ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಹೇಳಿಬಿಡ್ತೀವಿ, ಆಲ್ರೆಡಿ ಪಾಯಿಂಟ್ ಚೆಕ್ ನೀರು ಚೆಕ್ ಸಿಕ್ಕಿದೆ, ಇಲ್ಲ ನೆಕ್ಸ್ಟ್ ಫರ್ದರ್ ಹೋಗಿದರೆ ಸಿಗ್ಬೋದು, ಈ ಪಾಯಿಂಟ್ನಲ್ಲಿ ನೀರೇ ಇಲ್ಲ, ಡ್ರಿಲ್ ಮಾಡೋದು ಬೇಡ, ಸ್ಟಾಪ್ ಮಾಡಿಬಿಡಿ. ಎಲ್ಲ ಡೀಟೇಲ್ಸ್ ನನಗೇನು ಗೊತ್ತಿದನೋ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಅನುಭವ ಪ್ರಕಾರ ನಾನು ಹೇಳಿಬಿಡ್ತೀವಿ. ಆಮೇಲೆ ನಾನೇ ಚೆಕ್ ಮಾಡಿಬಿಟ್ಟು ನಾನೇ ಡ್ರಿಲ್ ಮಾಡಬೇಕಂದ್ರೆ ಮಾರ್ಕೆಟಿಂದ 10 ರೂಪಾಯಿ ರೇಟು ಜಾಸ್ತಿ ಆಗುತ್ತೆ. ನಂದು ಯಾರು ಈ ಥರ ಜಾಸ್ತಿ ನಂದೊಂದು ಯಾರು ಹೇಳಲ್ಲ, ನಾನು ಒಪ್ಕೊಳ್ತಾ ಇದ್ದೀವಿ. ಅದೇ ಥರ ನೀವು ಚೆಕ್ ಮಾಡಿಬಿಟ್ಟು ನಾವು ಡ್ರಿಲ್ ಮಾಡಬೇಕಾದ್ರೆ 10 ರೂಪಾಯಿ ರೇಟ್ ಕಡಿಮೆ ಕೊಡ್ಬೋದು. ನನ್ನ ರೇಟ್ ಏನು ಐತೇನೋ ಅದರಿಂದ 10 ರೂಪಾಯಿ ರೇಟು ಕಡಿಮೆ ಕೊಡ್ಬೋದು. ಅದು ಮಾರ್ಕೆಟಿಂದ ಕಡಿಮೆ ಬಂದುಬಿಡುತ್ತೆ. ನಾವು ಬಂದು ನಮ್ಮದು ಸ್ಪೆಷಲ್ ಏನಿದ್ರೆ ನಾವು ಲಾಗ್ ಬುಕ್ ಮೇಂಟೈನ್ ಮಾಡ್ತೀವಿ. ಪಾಯಿಂಟು ನೀವು ಚೆಕ್ ಮಾಡಿಬಿಟ್ಟಿದ್ರೆ ಡ್ರಿಲ್ಲಿಂಗ್ ಮಾಡೋ ಟೈಮ್ಲಿ ನನ್ನ ಪ್ರೆಸೆಂಟೇಷನ್ ಇರಲ್ಲ. ಗಾಡಿ ಕಳಿಸ್ತೀವಿ, ಡ್ರಿಲ್ ಮಾಡ್ತಾರೆ, ಬಂದುಬಿಡ್ತಾರೆ. ಎಲ್ಲ ಬೇರೆಯವ್ರು ಹೆಂಗೆ ಮಾಡ್ತಾರೋ ಅದೇ ಥರ ಎಲ್ಲ ಮಾಡ್ತಾರೆ, ಏನೇನೋ ಎಲ್ಲ ಮಾಡ್ತಾರೆ. ನಾನು ಚೆಕ್ ಮಾಡಿ ನನಗೆ ಡ್ರಿಲ್ಲಿಂಗ್ ಕೊಟ್ಟರೆ ನನ್ನ ಪ್ರೆಸೆಂಟೇಷನ್ ಅಲ್ಲಿ ಸ್ಟಾರ್ಟ್ ಟು ಎಂಡ್ ಮಾತ್ರ ಇರುತ್ತೆ. ನಾವು ಲಾಗ್ ಬುಕ್ ಮೇಂಟೈನ್ ಮಾಡ್ತೀವಿ, ನೀವು ಮೇಂಟೈನ್ ಮಾಡ್ಬೋದು. ಅದು ಹೆಂಗಾದ್ರೆ ಯಾರೋ ಒಬ್ಬರು ಇನ್ಚಾರ್ಜ್ ತೊಗೊಳ್ಬೇಕು. ಸ್ಟಾರ್ಟಿಂಗಿಂದ ಎಂಡು ಮಾತ್ರ ಅವರು ಅಲ್ಲೇ ಇರಬೇಕು. ಒಂದೊಂದು ರಾಡೂ ಸರಿ ಎಷ್ಟು ಫೀಟಿಗೆ ಎಷ್ಟು ಟೈಮ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟಿಂಗ್ ಟೈಮು
ಎಂಡ್ ಟೈಮು ಎರಡೂ ಅವರು ಎಂಟ್ರಿ ಮಾಡಿದ್ರೆ ಆ ಬೋರ್ವೆಲ್ ಫಿನಿಶ್ ಆದಮೇಲೆ ಒಂದು ಡೇಟಾ ಸಿಕ್ಕುತ್ತೆ. ಏನಂದರೆ ಫಸ್ಟ್ ರಾಡು 5 ಮಿನಿಟ್ಸು, ಸೆಕೆಂಡ್ ರಾಡು 10 ಮಿನಿಟ್ಸು, ಥರ್ಡ್ ರಾಡು 15 ಮಿನಿಟ್ಸು, ಫೋರ್ತ್ ರಾಡು 2 ಮಿನಿಟ್ಸು, ಸಿಕ್ಸ್ತ್ ರಾಡು 7 ಮಿನಿಟ್ಸು ಅಂತ ಆ ಥರ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಆಗಿದ್ರೆ ಅಪ್ ಹೋಗೋ ಟೈಮಲ್ಲಿ ನೀರು ಬರೋಲ್ಲ, ಡೌನ್ ಬರೋ ಟೈಮಲ್ಲಿ ನೀರು ಬಂದುಬಿಡುತ್ತೆ. ಅದು ಹೆಂಗಂದರೆ ನಾರ್ಮಲಾಗಿ 9 ಮಿನಿಟ್ಸಿಂದ 7 ಮಿನಿಟ್ಸ್ ಹೋಗೋ ಟೈಮ್ನಲ್ಲಿ ಸಾಫ್ಟ್ ರಾಕ್ನಲ್ಲಿ ನೀರು ಬಂದುಬಿಡುತ್ತೆ. ಬೋಲ್ಡಸ್ಸು ಬಂದಿದ್ರೆ ಚೆನ್ನಾಗಿ ನೀರು ಬಂದುಬಿಡುತ್ತೆ. ಫಿಲ್ಟ್ರ್ ಪೈಪು ಹಾಕ್ಬೇಕು. ಆವಾಗ ನಾವು ಫಿಲ್ಟ್ರ್ ಪೈಪು ಲೈಕ್ ಮಾಡಲ್ಲ, ಹಾಕೋದು ಬೇಡ ಅಂತ ಹೇಳಿಬಿಡ್ತೀವಿ. ಯಾವುದೋ ಒಂದು ಜಾಗ ನೀರು ಟಚ್ ಆಗಿದೆ, ಲೂಸ್ನು ಬಂದಿದೆ ಅಂದರೆ ಅಲ್ಲೇ ಡ್ರಿಲ್ಲಿಂಗ್ ಸ್ಟಾಪ್ ಮಾಡ್ಬೋದು. ಯಾಕೆ ಫರ್ದರ್ ಹೋಗಬೇಕು? ಫರ್ದರ್ ಮಾಡಿ ನಾವು ಈ ಥರ ರೋಬೋ ಬೋರ್ವೆಲ್ ನಾವು ಸ್ಪೆಷಲಿಸ್ಟು. ನಂದು ರೋಬೋ ಬೋರ್ವೆಲ್ ಒಂದೊಂದು ಶಾರ್ಟ್ ವಿಡಿಯೋ 48 lakhs ಜನ ನೋಡಿದ್ದಾರೆ. ಅದಕ್ಕೋಸ್ಕರ ನಮಗೆ ರೋಬೋ ಕಾಲ್ಸು ಜಾಸ್ತಿ ಬರುತ್ತೆ. ನಮಗೆ ಬಂದು 10.5 ಇಂಚು ಹೈಟ್ ಇರಬೇಕು. ಯಾವುದು ಈ ಥರ ಡೆಮಾಲಿಷ್ ಮಾಡಲ್ಲ. ನೋಡಿದ್ರಾ, ಕೆಳಗಡೆ ಡೆಮಾಲಿಷ್ ಮಾಡಿಲ್ಲ, ಮೇಲೇ ಡೆಮಾಲಿಷ್ ಮಾಡಿಲ್ಲ, ಅಂಥ ಜಾಗದಲ್ಲಿ ಪಾಯಿಂಟ್ ಮಾಡ್ತೀವಿ. ನಾವು ಯಾವ ರೀತಿ ಪಾಯಿಂಟ್ ಮಾಡ್ತೀವಿ ಅಂದರೆ ಈ ರೀತಿಯೇ. ಫಸ್ಟು ಬ್ರಹ್ಮದೇವರಿಗೆ ಪೂಜೆ ಮಾಡ್ತೀವಿ. ಪೂಜೆ ಮಾಡಿಬಿಟ್ಟು ಅವ್ರ ಹತ್ರ ಕೇಳ್ಕೊಳ್ತೀವಿ, ಬೇಗ ನೀರು ಬರಬೇಕು, ಅಕ್ಕಪಕ್ಕ ಬೋರ್ವೆಲ್ಗೆ ಏರ್ ಪಾಸಿಂಗ್ ಆಗೋದು ಬೇಡ, ಶಿಲ್ಟು ಬರುವುದು ಬೇಡ, ಬಿಲ್ಲು ಕಡಿಮೆ ಆಗಬೇಕು ಅಂತ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಪಾಯಿಂಟ್ ಚೆಕ್ ಮಾಡ್ತೀವಿ. ವಾಸ್ತುಗೂ ಟ್ಯಾಲಿ ಆಗಬೇಕು. ಎಲ್ಲಿ ಬಿಲ್ಡಿಂಗ್ ಸ್ಟ್ರಕ್ಚರು ಅಫೆಕ್ಟ್ ಆಗಲ್ಲನೋ, ಎಲ್ಲಿ ಗಾಡಿ ಸೆಟ್ ಆಗುತ್ತೋ ಅಂಥ ಜಾಗನಲ್ಲಿ ನೀರಿದೆ ಇಲ್ಲ ಅಂತ ಫೈಂಡ್ ಔಟ್ ಮಾಡ್ತೀವಿ. ಅದೇ ಬೆಸ್ಟು. ನಾವು ಯಾವುದೋ ಜಾಗದಲ್ಲಿ ನೀರಿದೆ ಅಂತ ಹೇಳಿಬಿಟ್ರೆ ಎಲ್ಲ ಡೆಮಾಲಿಷ್ ಮಾಡಬೇಕು. ಗಾಡಿ ಸೆಟ್ ಆಗೋ ಜಾಗದಲ್ಲಿ ನೀರು ಐತೆ ಇಲ್ಲ ಅಂತ ಹೇಳೋದೇ ಒಳ್ಳೆಯದು. ನನ್ನ ಐಡಿಯಾ. ಬೇರೆಯವ್ರ ಒಪಿನಿಯನ್ ಹೆಂಗೆ ನಾನು ಹೇಳೋಂಗಿಲ್ಲ. ನನಗೆ ನೀರು ಇಲ್ಲ ಅಂತ ಬಂದುಬಿಟ್ರೆ ನನ್ನ ಮೈಂಡಿಗೆ ಹೇಳ್ಬಿಡ್ತೀವಿ, ಬೋರ್ ಹಾಕೋದೇ ಬೇಡ, ನೀರು ಇಲ್ಲ ಅಂತ ಹೇಳ್ಬಿಡ್ತೀವಿ. ನಾವು ಒಂದು 3 ಗ್ಯಾಪ್ ಇದ್ರೆ ಮಾಡ್ತೀವಿ. 3 ಗ್ಯಾಪು ಬಂದುಬಿಡುತ್ತೆ ಅಂತ ಹೇಳೋಂಗಿಲ್ಲ. ಯಾವುದು ಒಂದು ಏರ್ ಪಾಸ್ ಆಗಿದ್ರೂ ಪರವಾಗಿಲ್ಲ. ಚಿಕ್ಕಾಪಟ್ಟ ನೀರು ಬಂದರೆ ಲೈಫು ಕಡಿಮೆ. ಸ್ವಲ್ಪ ನೀರು ಬಂದರೆ ಅದು ಲಾಂಗ್ ಲೈಫ್ ಬರುತ್ತೆ. ಅದು ಎಲ್ಲರೂ ತಿಳ್ಕೊಬೇಕು, ಸರಿನಾ? ನೀವು 500-600ನಲ್ಲಿ ಸ್ಟಾಪ್ ಮಾಡಿದರೆ, ನೀರು ಬಂದಿಲ್ಲ ಅಂತ ಸ್ಟಾಪ್ ಮಾಡಿದ್ರೆ ಸರಿ ಇಲ್ಲ. ಮಿನಿಮಮ್ 1000 ಫೀಟ್ ಮಾಡಬೇಕು. ಮಾಡಿದರೆ ಒಳ್ಳೆಯದು. ಇನ್ ಕೇಸ್ ನೀರು ಬಂದಿಲ್ಲ ಅಂತ ನೀವು ಫೀಲ್ ಮಾಡಿದ್ರೂ ಸರಿ, ಕೇಸಿಂಗ್ ಪೈಪೆಲ್ಲ ರಿಮೂವ್ ಮಾಡೋಂಗಿಲ್ಲ. ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ನೀರು ಬಂದಿಲ್ಲ ಅಂದರೆ ಆ ಬೋರ್ವೆಲ್ಲಲ್ಲಿ ನೀರು ಇಲ್ಲ ಅಂತ ಲೆಕ್ಕ ಇಲ್ಲ. ಚೆನ್ನಾಗಿ ಫ್ಲಶ್ ಮಾಡಿದರೆ ಖಂಡಿತ ನೀರು ಬರುತ್ತೆ. ನನ್ನ ಲೆಕ್ಕ ಪ್ರಕಾರ ಒಂದು ಅರ್ಧ ಲೀಟ್ರ್ ಹಾಲು, 20 ರೂಪಾಯಿ ಚಾಕ್ಲೇಟು ತಗೊಂಡು ಬಂದ್ಬಿಟ್ಟು ಪೂಜೆ ಮಾಡಿದರೆ, ಓಸೂರು ಬ್ರಹ್ಮದೇವರಿಗೆ ಪೂಜೆ ಮಾಡಿದರೆ ಖಂಡಿತ 3 ರಾಡ್ ಒಳಗಡೆ ಒಂಚೂರು ಅಟ್ಲೀಸ್ಟ್ ಬರೋಕ್ಕೆ ಚಾನ್ಸಸ್ ಐತೆ. ಈ ಥರ ಎಷ್ಟೋ ಜಾಗನಲ್ಲಿ ಮಾಡಿದ್ದೀವಿ, ನೀರು ಬಂದಿದೆ. ನೀರು ಬಂದಿಲ್ಲ ಅಂದರೂ ಸರಿ, ಒಂದು 3 ದಿವಸ ಬಿಟ್ಟು ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿ, ಈಗ 1000 ಫೀಟ್ ಮಾಡಿದರೆ ಅಂತ ಇಟ್ಕೊಳ್ಳಿ, ಒಂದು 50 ಅಡಿನೇ ವಾಟರ್ ಲೆವೆಲ್ ಬಂದಿದೆ ಅಂದರೆ ನೀರು ಇಲ್ಲ ಅಂತ ಲೆಕ್ಕ. ಒಂದು 100-200 ಬಂದಿದ್ದರೆ ಏನೋ ನೀರು ಐತೆ ಅಂತ ಲೆಕ್ಕ. ಒಂದು 400-500 ಬಂದುಬಿಟ್ರೆ ಮೋಟ್ರ್ ಹಾಕ್ಬೋದು ಅಂತ ಲೆಕ್ಕ. 700 ಫೀಟು ಮೇಲೆ ವಾಟರ್ ಲೆವೆಲ್ ಬಂದುಬಿಟ್ರೆ ಧೈರ್ಯವಾಗಿ ಮೋಟ್ರ್ ಹಾಕ್ಬೋದು ಅಂತ ಲೆಕ್ಕ. ಅದಕ್ಕೋಸ್ಕರ ಬೋರ್ವೆಲ್ ಮಾಡಿ 3 ದಿವಸ ಮೇಲೆ
ಸ್ಕ್ಯಾನಿಂಗ್ ಮಾಡಿ ಡಿಸೈಡ್ ಮಾಡಿ ಮೇಲೇ ನಾವು ಬಂದು ನೀರು ಇದೆ ಇಲ್ಲ ಅಂತ ಕನ್ಫರ್ಮ್ ಮಾಡಬೇಕು. ನೀರೇ ಬಂದಿಲ್ಲ ಅಂದರೂ ಸರಿ, ಹಂಗೆ ಬಿಟ್ಟರೆ ಮಳೆ ಬರೋ ಟೈಮಲ್ಲಿ ಖಂಡಿತ ಪಿಕಪ್ ಆಗುತ್ತೆ. ಅದನ್ನೂ ಆಗಿಲ್ಲ ಅಂದರೆ ಕ್ಯಾಮ್ರಾವ್ರ ಹತ್ರ ಹೇಳಿದರೆ, ಇದಕ್ಕೆ ಸ್ಪೆಷಲ್ ಕ್ಯಾಮ್ರಾವ್ರು ಇದ್ದಾರೆ, ಅವರು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಎಲ್ಲಿ ಬ್ಲಾಸ್ಟಿಂಗ್ ಮಾಡ್ಬೇಕಂತ ಹೇಳ್ತಾರೆ ಅಂಥ ಜಾಗನಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ರೆ ನೀರು ಬರೋಕ್ಕೆ ಚಾನ್ಸಸ್ ಇರುತ್ತೆ. ಏರ್ ಬ್ಲಾಸ್ಟಿಂಗ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಸಂಪು ಹತ್ತಿರ ಇದ್ದರೂ ತುಂಬ ಒಳ್ಳೆಯದು, ನೀರು ಬಂದ್ಬಿಡುತ್ತೆ. ಕೆಲವು ಜಾಗ ನೋಡಿ, ಸರ್ ನನಗೆ 4 ಇಂಚು ನೀರು ಬಂದಿದೆ, 5 ಇಂಚು ನೀರು ಬಂದಿದೆ ಅಂತ ಖುಷಿ ಮಾಡ್ತಾರೆ. 6 ತಿಂಗಳ ಒಳಗಡೆ ನೀರು ಹೋಗ್ಬಿಡುತ್ತೆ, ನಿಲ್ಲಿಸ್ಬಿಡುತ್ತೆ. ಯಾರು ಹೇಳಿದಾರೋ ಅಂಥದ್ದು ನಮಗೆ 1.5 ಇಂಚು ಬಂದಿದೆ, 1 ಇಂಚು ಬಂದಿದೆ ಅಂತ ಯಾರು ಹೇಳ್ತಾರೋ ಅವ್ರಿಗೂ ತುಂಬ ದಿವಸ ಬರುತ್ತೆ. ನಾವು ಯಾವ ಕೆಲಸ ಮಾಡಿದ್ರೂ ಸರಿ ನಮಗೆ ಹೆಸರು ಬರುವುದು ರೋಬೋ ಬೋರ್ವೆಲ್ಲಲ್ಲಿನೇ. ನೀವು ಹಳೆ ಬೋರ್ವೆಲ್ಲು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಮುಂಚೆ ಮಾಡೋದು ದೊಡ್ಡ ಗಾಡೀಲಿ ಮಾಡ್ತಾರೆ. ಅವಾಗ ಚೆನ್ನಾಗಿ ನೀರು ಬಂದರೆ ಡ್ರಿಲ್ ಮಾಡೋಕ್ಕಾಗಲ್ಲ, ಸ್ಟಾಪ್ ಮಾಡಿಬಿಡ್ತಾರೆ. ನೀವು 600 ಫೀಟು 700 ಫೀಟು ಡ್ರಿಲ್ ಮಾಡಿ ನಿಲ್ಲಿಸಿದರೆ ಅದರಲ್ಲಿ ರೋಬೋನಲ್ಲಿ ತೊಗೊಂಡ್ಬಂದ್ಬಿಟ್ಟು ರೀಡ್ರಿಲ್ ಮಾಡ್ಬೋದು. ಬಿಲ್ಡಿಂಗ್ ಕಟ್ಬಿಟ್ಟಿದ್ರೂ ಪರವಾಗಿಲ್ಲ. ಬಟ್ ಆ ಬೋರ್ ಬಂದು 6.5 ಇಂಚು ಇರಬೇಕು. ಫಿಲ್ಟ್ರ್ ಪೈಪ್ ಇದ್ದರೆ ಫಿಲ್ಟ್ರ್ ಪೈಪ್ ರಿಮೂವ್ ಮಾಡಬೇಕು. ಈಗ ಒಬ್ಬರು ಕೇಳ್ತಾರೆ ರೀಡ್ರಿಲ್ ಮಾಡಬೇಕು ಅಂದರೆ, ಅವ್ರು ಏನೇನು ಇನ್ಫಾರ್ಮೇಷನ್ ಹೇಳಬೇಕು, ಎಷ್ಟು ಫಿಟ್ ಡ್ರಿಲ್ ಮಾಡಿದ್ದಾರೆ, ಮೋಟ್ರ್ ಏನು ಕಟ್ಟಾಗಿದೆಯಾ, ಫಿಲ್ಟ್ರ್ ಪೈಪ್ ಹಾಕಿದಾರಾ, ಯಾವ ಕಾರಣಕ್ಕೆ ಬೋರ್ವೆಲ್ ಅವರು ಸ್ಟಾಪ್ ಮಾಡಿದರು, ಪಾರ್ಟಿ ಮಾಡಿದಾರಾ, ಬೋರ್ವೆಲ್ ಗಾಡಿಯವರೇ ಸ್ಟಾಪ್ ಮಾಡಿದಾರಾ, ಏನಂತ ಹೋಗಾರ ಕರೆಕ್ಟಾಗಿ ಅವ್ರು ಹೇಳಬೇಕು. ಆಮೇಲೆ ನಾವು ಏನು ಮಾಡ್ತೀವಿ, ಫರ್ದರ್ ಡೆಪ್ತಿಗೆ ಹೋಗಿದ್ರೆ ನೀರು ಬರುತ್ತಾ ಇಲ್ಲ ಅಂತ ನಾವು ಹೇಳಿಬಿಡ್ತೀವಿ. ನಮಗೆ ಸ್ವಲ್ಪ ನಾಲೆಡ್ಜ್ ಐತೆಲ್ಲ, ನಾವು ಡಿವೈನರು, ಸೈಂಟಿಫಿಕ್ಕು ಮಾಡ್ತೀವಿ, ಟ್ರೆಡಿಷನಲ್ ಮಾಡ್ತೀವಿ. ಮಾಡಿಬಿಟ್ಟು ಬಂದರೆ ನೀರು ಬರೋಕ್ಕೆ ಚಾನ್ಸಸ್ ಐತೆ. ಬಟ್ 100% ಗ್ಯಾರಂಟಿ ಹೇಳೋಂಗಿಲ್ಲ. ಭೂಮಿ ಒಳಗಡೆ ಇರುವುದು ಆ ದೇವರೇ ಬಂದು ಹೇಳಿದರೆ ಮಾತ್ರನೇ ಓಕೆ ಆಗುತ್ತೆ. ಬೇರೆಯವ್ರು ಯಾರು ಹೇಳಿದ್ರು ಸರಿ 100% ಗ್ಯಾರಂಟಿ ಹೇಳೋಂಗಿಲ್ಲ. ನನ್ನ ಸೈಡೂ 100% ಗ್ಯಾರಂಟಿ ಹೇಳೋಂಗಿಲ್ಲ. ಸರ್ ನೀವೇ ಹೇಳಿದರೆ ನಾವೇ ಡ್ರಿಲ್ ಮಾಡಿದ್ವಿ ನೀರು ಬಂದಿಲ್ಲ ಅಂದರೆ ಬರ್ಬೋದು ಅಂತ ಮೋಟಿವ್ನಲ್ಲೇ ಪಾಯಿಂಟ್ ಚೆಕ್ ಮಾಡ್ತೀವಿ. ನೀರು ಬಂದಿಲ್ಲ ಅಂದರೆ ನಾವು ರಿಸ್ಕ್ ತೊಗೊಳಕ್ಕಾಗಲ್ಲ. ಅದು ಏನು ಬಿಲ್ಲು ಪೇ ಮಾಡಬೇಕು. ಇಲ್ಲ ಅಂತ ಬಿಟ್ಬಿಡಿ, ದೇವರ ಮೇಲೆ ಭಾರ ಇಟ್ಟೇ ಮಾಡಬೇಕು. ಅದು ಯಾಕೆ ನೀವು ಚೆಕ್ ಮಾಡ್ತಿದ್ರೆ, ನಮಗೆ ನೀರು ಇಲ್ಲ ಅಂತ ಬಂದುಬಿಟ್ರೆ ಯಾಕೆ ನೀವು ಡ್ರಿಲ್ ಮಾಡ್ತೀರಾ? ಆವಾಗ ಖಂಡಿತಾಗ ಬರಲ್ಲ. ನಾವೇ ನೀರು ಬರಲ್ಲ ಅಂತ ಹೇಳಿದ್ಮೇಲೆ ಖಂಡಿತಾಗ ನೀರು ಬರಲ್ಲ. ನಾವು ನೀರು ಬರಲ್ಲ ಅಂತ ಹೇಳಿದ್ಮೇಲೆ ಡ್ರಿಲ್ ಮಾಡಿ ಎಲ್ಲಿ ನೀರು ಬಂದಿಲ್ಲ, ಎಷ್ಟೋ ಜಾಗ ಹೇಳ್ಬಿಟ್ಟು ಬಂದಿದ್ದೀವಿ. ಜಸ್ಟು ನಾವು ನಂಬಬೇಕು, ಫೇತ್ ಇರಬೇಕು. ಅರ್ಥ ಆಯ್ತಾ? ಯಾರೋ ಒಬ್ಬರು ಡಿವೈನರಿಗೆ ಸಜೆಷನ್ ಕೊಟ್ಕೊಂಡು ನಡೆಯುತ್ತೆ. ಇಲ್ಲ ನಮಗೆ ಚೆಕ್ ಮಾಡಿದ್ರು ಚೆಕ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಸರಿನಾ? ಅದು ಕನ್ಫರ್ಮೇಷನ್ ಮಾಡಿಬಿಟ್ಟು ಮಾಡೋಕ್ಕಾಗತ್ತೆ. ಆ ಬೋರು 6.5 ಇಂಚು ಬೋರಲ್ಲಿ ಇರಬೇಕು. ಸರಿ, ನಾವು ರೀಡ್ರಿಲ್ ಮಾಡೋಕ್ಕೆ ಒಪ್ಕೊಳ್ತೀವಿ, ನೀರಿದೆ ಅಂತ ಹೇಳ್ತೀವಿ. ಕೆಳಗಡೆ ಒಬ್ಬರು ಡ್ರಿಲ್ ಮಾಡ್ತೀವಿ. ಡ್ರಿಲ್ಲಿಂಗ್ ಆಗಬೇಕು. ಡ್ರಿಲ್ಲಿಂಗ್ ಆಗಿ ಕಟ್ಟಿಂಗ್ಸ್ ಆಚೆ ಕಡೆ ಬಂದ್ರೆ ಡ್ರಿಲ್ ಮಾಡೋಕ್ಕಾಗತ್ತೆ. ನಾವು ಡ್ರಿಲ್ ಮಾಡಿ ಬೇರೆ ಬೋರ್ಗೆ ಏರ್ ಪಾಸ್ ಹಾಕ್ಬಿಟ್ರೆ ಫರ್ದರ್ ಡ್ರಿಲ್ಲಿಂಗ್ ಮಾಡೋಕ್ಕಾಗಲ್ಲ. ನಮ್ಮ ರಾಡುಗಳು ಲೂಸು ಆಗಿ ಹೋಗಿದ್ರೆ ಮಣ್ಣು ಮುಚ್ಕೊಂಡ್ಬಿಟ್ಟು ನಮ್ಮ ರಾಡುಗಳೇ ಬರಲ್ಲ. ಒಂದು ಮೀಡಿಯಮ್ ವಾಟ್ರ್ ಬಂದರೆ ಎಷ್ಟು ಬೇಕಾದ್ರೂ ಡ್ರಿಲ್ ಮಾಡ್ಬೋದು. ಸರಿ ಸರ್, ಚೆನ್ನಾಗಿ ಡ್ರಿಲ್ಲಿಂಗ್ ಬರುತ್ತೆ, ಎಷ್ಟು ದೂರ ಡ್ರಿಲ್ ಮಾಡ್ಬೋದು? 2000 ಡ್ರಿಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ರೋಬೋನಲ್ಲಿ ಚಾರ್ಜಸ್ ತುಂಬ ಬೀಳುತ್ತೆ. ದೊಡ್ಡ ಗಾಡಿಗೆ ಮಾಡಿದ್ರು ಒಳ್ಳೆಯದು. ಯಾವಾಗ ಡ್ರಿಲ್ ಮಾಡಿದ್ರೂ ಸರಿ, ಎಷ್ಟು ಮ್ಯಾಕ್ಸಿಮಮ್ ಡ್ರಿಲ್ ಮಾಡೋಕ್ಕಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಡ್ರಿಲ್ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಯಾಕಂದರೆ ಫ್ಯೂಚರ್ನಲ್ಲಿ ರೀಡ್ರಿಲ್ ಮಾಡೋ ನೆಸೆಸಿಟೀಸ್ ಇರೋಲ್ಲ. ನೋಡಿ, ನೆನ್ನೆ ಸ್ಟೋರೇಜು ಬರ್ತಾಯಿದೆ. ನೈಟ್ನಲ್ಲಿ ಗಾಡಿ ಸ್ಟಾಪ್ ಬಿಟ್ಟು ನೆಕ್ಸ್ಟ್ ದಿವಸ ಶುರು ಮಾಡಿದರೆ ಬೋರ್ನಲ್ಲಿ ನೀರು ಬಂದಿದೆ ಇಲ್ಲ ಅಂತ ಹೇಳ್ಬೋದು. ಇನ್ನು ಎಷ್ಟು ಸ್ಟೋರೇಜ್ ಆಗಿದೆ ಅಷ್ಟು ನೀರು ಈಗ ಬೆಳಗ್ಗೆ ಬರ್ತಾಯಿದೆ. ಅದು ಒಂದು
ಗುಡ್ ಐಡಿಯಾ. ಸರಿ, ಈಗ ಬೇರೆ ಇದಕ್ಕೆ ಹೋಗೋಣ. ನಮ್ಮ ಹತ್ರ A to Z ಬೋರ್ವೆಲ್ ಕನ್ಸಲ್ಟಿಂಗ್ ಮಾಡ್ತೀವಿ. ಈಗ ಡ್ರಿಲ್ಲಿಂಗ್ ಆಯಿತು, ಯಾವುದೋ ಒಂದು ಪ್ರಾಬ್ಲಮ್ ಬಂದಿದೆ ನಿಮ್ಮ ಮನೆಯಲ್ಲಿ ಬೋರ್ವೆಲ್ ಬಗ್ಗೆ, ನಮಗೆ ಫೋನ್ ಮಾಡ್ತೀರಾ. ನಾನು ಕಸ್ಟಮರ್ ಹತ್ರ ಏನೇನು ಕೇಳ್ತೀವಿ, ಸರ್ ಬೋರು ಮಾಡಿದ್ದು ಯಾರು, ನೀವೇನಾ, ಎಷ್ಟು ಫೀಟ್ ಮಾಡಿದ್ದೀರ, ಎಷ್ಟು ದಿವಸ ಆಗಿದೆ, ಎಷ್ಟನೇ ಮೋಟ್ರು ಫಿಟ್ ಮಾಡಿದ್ದಾರೆ, ಲಾಸ್ಟಾಗಿ ಯಾವಾಗ ಮೋಟ್ರು ರಿಮೂವ್ ಮಾಡಿದ್ದಾರೆ, ಏನು ಪ್ರಾಬ್ಲಮ್ ಆಯಿತು, ಫಿಲ್ಟರ್ ಪ್ರಿಪರೇಷನ್ ಮಾಡಿದ್ದಾರೆ, ಅವ್ರು ಹೇಳಬೇಕು ಕರೆಕ್ಟಾಗಿ. ಆಪ್ರೇಟ್ ಮಾಡೋರು ಯಾರು ಆಪ್ರೇಟ್ ಮಾಡ್ತಾರೆ ಅವರು ಎಲ್ಲಿ ಇರಬೇಕು, ಎಲ್ಲ ಹೇಳಿಬಿಟ್ಟು ಮೆಷಿನ್ ತಗೊಂಡ್ಬಂದು ನಾನು ಏನು ಮಾಡ್ತೀವಿ, ಅವ್ರ ಹೆಸರು, ಅಡ್ರೆಸ್ಸು, ಕರೆಂಟು ಲೊಕೇಶನ್ನು, ಆಮೇಲೆ ಒಂದು ಶಾರ್ಟ್ ವೀಡಿಯೋ ಅವ್ರು ಕಳಿಸ್ಬೇಕು. ಏನಿದ್ರೆ ಎದುರು ಮನೆಗೆ ಬರಬೇಕು, ಲೆಫ್ಟ್ ಸೈಡ್ ರೋಡ್ ತೋರಿಸ್ಬೇಕು, ರೈಟ್ ಸೈಡ್ ರೋಡ್ ತೋರಿಸ್ಬೇಕು. ಆಮೇಲೆ ನಮ್ಮ ಮನೆಯದು ಎಂಟ್ರೆನ್ಸು, ಅಲ್ಲಿಂದ ಬೋರ್ ಇರೋ ಜಾಗ, ಬೋರ್ ಜಾಗ ಬಂದಮೇಲೆ ಅಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಸುತ್ತಮುತ್ತ ಜಾಗ ಎಲ್ಲ ಕವರ್ ಮಾಡಿಬಿಟ್ಟು ಅವರು ಹೇಳಬೇಕು. ನಾವು ಅದು ನೋಡಿದರೆ ಸೈಟ್ ಇನ್ಸ್ಪೆಕ್ಷನ್ ಮಾಡ್ಬೋದಾ ಬೇಡ ಅಂತ ಹೇಳ್ಬೋದು. ಎಷ್ಟು ದೂರ ಇದ್ದರೂ ಸೈಟ್ ಇನ್ಸ್ಪೆಕ್ಷನ್ 2000 ಚಾರ್ಜ್ ಆಗುತ್ತೆ. ಅವರೇ ಅಪ್ ಆ್ಯಂಡ್ ಡೌನ್ ಆಟೋ ಬುಕ್ ಮಾಡಬೇಕು. ಅಲ್ಲಿ ಬಂದುಬಿಟ್ಟು ನೋಡೋಕ್ಕೆ ಚಾರ್ಜಸ್ ಆಗುತ್ತೆ. ಏನಂತ ನೀವು ಸ್ಕ್ಯಾನಿಂಗ್ ಮಾಡಿರಬೇಕು. ಸ್ಕ್ಯಾನಿಂಗ್ ಮಾಡಿದರೆ ಆ ರಿಪೋರ್ಟು ನೋಡ್ತೀವಿ. ಮಾಡಿಲ್ಲ ಅಂದರೆ ನೀವು ಹೇಳಿದರೆ ನಾವು ಸ್ಕ್ಯಾನಿಂಗ್ ಅವ್ರಿಗೆ ಹೇಳ್ತೀವಿ, ಅವ್ರು ಬಂದು ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಚಾರ್ಜ್ ಸಪ್ರೇಟ್ ಆಗುತ್ತೆ. ಸ್ಕ್ಯಾನಿಂಗ್ ನೋಡಿಬಿಟ್ಟು ಏನು ರಿಪೋರ್ಟ್ ಆಗಿದೆ, ಎಮ್ ಟಿ ಗೇಟ್ಗಳು ಬಂದಿದೆನಾ, ನಿಮ್ಮ ನೀರು ಬೇರೆ ಕಡೆ ಹೋಗ್ತಾ ಇದೆನಾ, ನೀರೇ ಇಲ್ಲನಾ, ಎಲ್ಲ ತಿಳ್ಕೊಂಡ್ಬಿಟ್ಟು ಏನು ಫರ್ದರ್ ಮಾಡಬೇಕು ಅಂತ ಐಡಿಯಾ ಕೊಡ್ತೀವಿ. ವಿತ್ ಎಕ್ಸ್ಪೆನ್ಸು, ವಿತೌಟ್ ಎಕ್ಸ್ಪೆನ್ಸು ಎರಡಕ್ಕೂ ಐಡಿಯಾ ಕೊಡ್ತೀವಿ. ಸರಿನಾ? ವಿತೌಟ್ ಎಕ್ಸ್ಪೆನ್ಸ್ ಇದ್ದರೆ ಏನು, ಬೋರ್ ಬಿಟ್ಬಿಡಿ, ಬೇರೆ ಹೊಸ ಬೋರ್ ಮಾಡ್ಕೊಳ್ಳಿ, ಇದಕ್ಕೆ ಎಕ್ಸ್ಪೆನ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಡ್ತೀವಿ. ಇಲ್ಲ ಇದಕ್ಕೆ ಮಾಡಿದರೆ ಓಕೆ ಆಗೋದಂದರೆ ಅದು ಯಾವ ರೀತಿ ಮಾಡಬೇಕು, ಏನೇನು ಮಾಡಬೇಕಂತ ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಸೊಲ್ಯೂಷನ್ ಇರುತ್ತೆ. ಎಲ್ಲ ಬೋರ್ಗೂ ಒಂದೇ ಸೊಲ್ಯೂಷನ್ ಬರೋಲ್ಲ. ಒಂದು ಪೇಷಂಟ್ ನೋಡಬೇಕು, ನೋಡಿ ವೀಡಿಯೋಗಳು ನೋಡಬೇಕು, ಆಮೇಲೆ ಡಿಸೈಡ್ ಮಾಡಬೇಕು. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ದೊಡ್ಡ ವೀಡಿಯೋಗಳು ಯಾರೂ ಬಿಡುವುದಿಲ್ಲ, ಯಾರು ನೋಡೋದೂ ಇಲ್ಲ, ನಾನೇ ಒಪ್ಕೊಳ್ತೀವಿ. ನೋಡೋಕ್ಕೆ ನಿಮಗೆ ಪ್ಯಾಷಂಟ್ ಇರಬೇಕು. ನೀವು ಯಾವಾಗಲೂ ಫ್ರೀ ಇರ್ತೀರೋ ಆವಾಗವಾಗ ಸ್ವಲ್ಪ ನೋಡಿ. ಶಾರ್ಟ್ ವಿಡಿಯೋ ಜಾಸ್ತಿ ಜನ ನೋಡ್ತಾರೆ. ಶಾರ್ಟ್ ವಿಡಿಯೋ 1 ಮಿನಿಟ್ ಮೇಲೆ ಬಿಡೋಂಗಿಲ್ಲ, ಅದು ಈಸಿಯಾಗಿ ಆಗಿಬಿಡುತ್ತೆ. ಆ 1 ಮಿನಿಟ್ ಒಳಗಡೆ ಇಷ್ಟು ಇನ್ಫಾರ್ಮೇಷನ್ ಹೇಳೋಂಗಿಲ್ಲ. ನಾನು ಯೂಟ್ಯೂಬ್ನಲ್ಲಿ 90% ಬೋರ್ವೆಲ್ ವೀಡಿಯೋನೂ ಇರುತ್ತೆ. ತೆಂಗಿನಕಾಯಿ ಕ್ಲೀನ್ ಮಾಡೋದು, ಡ್ರಿಲ್ ಮಾಡೋದು, ಕ್ಲೀನ್ ಮಾಡೋದು ಎಲ್ಲ ಒಂದೇ ಒಂದು ಟೈಪ್ ಕೆಲಸ ಅಷ್ಟೇ. ಬೇರೆ ಹೊಸದಾಗಿ ಏನು ಹೇಳೋಂಗಿಲ್ಲ. 10% ದೇವರದ್ದು ಇರುತ್ತೆ. ಈಗ ನೆಕ್ಸ್ಟ್ ಏನು ಹೇಳಬೇಕಂದ್ರೆ, ಈಗ ಹೊಸದಾಗಿ ತುಂಬ ಡೆವಲಪರ್ಗಳು ಬಂದುಬಿಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಅವರೇ, ಯಾರು ಚೆಕ್ ಮಾಡಿದ್ರು ನೀರು ಬಂದುಬಿಡುತ್ತೆ, ಇಲ್ಲ ಅಂತ ಇಲ್ಲ. ನನ್ನ ಲೆಕ್ಕ ಏನಿದ್ರು ಸರಿ, ಯಾರು ಚೆಕ್ ಮಾಡೋ ಲೆಕ್ಕ ಇಲ್ಲ. ಪಾರ್ಟಿಗೆ ನೀರಿನ ಋಣ ಇರಬೇಕು, ಆವಾಗಲೇ ನೀರು ಬರುತ್ತೆ. ನಾನು ಬಿಗಿನಿಂಗೇ ಯೂಟ್ಯೂಬ್ ಎಂಟ್ರಿ ಮಾಡಿದ್ದಿಲ್ಲ, ಆವಾಗಲೇ ತಿರುಚಿ, ಕುಂಭಕೋಣಂ, ಮಧುರೈ, ಕೊಯಂಬತ್ತೂರು, ಸೇಲಂ
ತಿರುತ್ತಣಿ, ವಾಲಾಜ, ಆರ್ನಿ, ಚಯ್ಯಾರು, ಚಿಕ್ಕಾಪಟ್ಟ ಜಾಗದಲ್ಲಿ ಪಾಯಿಂಟ್ ಚೆಕ್ ಮಾಡಿದ್ವಿ. ಆವಾಗ ನಾನು ಹೊಸಬರು ಪಾಯಿಂಟ್ ಚೆಕ್ ಮಾಡಿದ್ವಿ, ಚೆನ್ನಾಗಿ ನೀರು ಬಂದುಬಿಟ್ಟಿದೆ. ಆಮೇಲೆ ಬೆಂಗಳೂರಿಗೆ ಬಂದುಬಿಟ್ಟಿದ್ದೀವಿ. ಬೆಂಗಳೂರಿಂದ ಕರ್ನಾಟಕನೇ ಕವರ್ ಮಾಡ್ತಾಯಿದ್ವಿ. ಸಾಗರ, ಚಿಕ್ಕಮಗಳೂರು, ತುಮಕೂರು ಎಲ್ಲ ಏರಿಯಾಗಳು ಎಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೋಲಾರ, KGF, ಮಾಲೂರು, ಚನ್ನಪಟ್ಟಣ, ಮಧುರೆ, ಇದು ಮೈಸೂರು ಎಲ್ಲ ಜಾಗ ಚೆಕ್ ಮಾಡಿದ್ವಿ. ಎಲ್ಲದಕ್ಕೂ ವೀಡಿಯೋ ಐತೆ. ಬಿಗಿನಿಂಗ್ನಲ್ಲಿ ಟ್ರೆಡಿಷ್ನಲ್ಲೇ, ಈ ಕೊರೋನಾ ಬಂದ ಮೇಲೆ ಸೈಂಟಿಫಿಕ್ ಮಿಷಿನ್ ತೊಗೊಂಡಿದ್ದೀವಿ. ಏನು ಸೈಂಟಿಫಿಕ್ ಮಿಷಿನ್ ಬಂದರೂ ಸರಿ, ಟ್ರೆಡಿಷ್ನಲ್ಲೇ ಅದನ್ನೆಲ್ಲಿ ನಮಗೆ ಇಂಡಿಕೇಷನ್ ತೊಗೊಂಡ್ಬಿಟ್ಟು ಇದನ್ನೆಲ್ಲಿ ನಾವು ಸೆಕೆಂಡ್ ಒಪಿನಿಯನ್ ತೊಗೊಳ್ಬೋದು. ಮಿಷಿನ್ ಕೆಲಸ ಮಾಡುತ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಮಗೆ ಮಾಡೋಕ್ಕೆ ಅದನ್ನೆಲ್ಲಿ ಬಂದಿದೆ ಇದನ್ನೆಲ್ಲಿ ಬಂದಿದ್ದರೆ ನಮಗೊಂದು ಸಮಾಧಾನ. ನಾರ್ಮಲಾಗಿ ಟ್ರೆಡಿಷ್ನಲ್ ಚೆಕ್ ಮಾಡೋರು ಸೈಂಟಿಫಿಕ್ ಚೆಕ್ ಮಾಡಲ್ಲ, ಸೈಂಟಿಫಿಕ್ ಚೆಕ್ ಮಾಡೋರು ಟ್ರೆಡಿಷ್ನಲ್ ಚೆಕ್ ಮಾಡಲ್ಲ. ನಾವು ಎರಡೂ ಚೆಕ್ ಮಾಡ್ತೀವಿ, ಪ್ಲಸ್ ಮ್ಯಾಪ್ಡ್ ಹೌಸಿಂಗ್ ಮಾಡ್ತೀವಿ. ಈಗ 10 ಎಕರೆ ಐತೆ, 10 ಎಕರೆ ನಮ್ಮ ಹತ್ರ ಮ್ಯಾಪ್ ಕೊಟ್ಬಿಟ್ರೆ ಮ್ಯಾಪ್ ಮೂಲಕನೇ ಚೆಕ್ ಮಾಡಿಬಿಡ್ಬೋದು. ಅದು ಚೆಕ್ ಮಾಡಿಬಿಟ್ಟು ಅಂಥ ಜಾಗಕ್ಕೆ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಹೋಗ್ಬಿಟ್ಟು ತೆಂಗಿನಕಾಯಿನ ಚೆಕ್ ಮಾಡ್ಬೋದು. ತೆಂಗಿನಕಾಯಿನ ಚೆಕ್ ಮಾಡಿಬಿಟ್ಟು ಜಿಯೋ ಲೊಕೇಟರ್ ಮಿಷನ್ ಇದೆ, ಅದರಲ್ಲಿ ಸೆಕೆಂಡ್ ಒಪಿನಿಯನ್ ತೊಗೊಳ್ಬೋದು. ಎಲ್ಲ ಓಕೆ ಆದರೆ ಓಕೆ ಡ್ರಿಲ್ ಮಾಡಿ ಅಂತ ಹೇಳ್ಬೋದು. ನನ್ನ ಲೆಕ್ಕ ಏನಾದರೆ 1000 ಫೀಟ್ ಕೆಳಗಡೆನೇ 3 ಸೋರ್ಸ್ ಬಂದುಬಿಟ್ರೆ ತುಂಬ ಸಂತೋಷ. 1000 ಫೀಟ್ ಮೇಲೆ ಬಂದರೆ ಸ್ವಲ್ಪ ಕಷ್ಟನೇ, ಯಾಕಂದರೆ ಬಿಲ್ಡು ಜಾಸ್ತಿ ಆಗುತ್ತೆ. ಇದರಲ್ಲಿ ಅಪ್ ಟು 4000 ಮಾತ್ರ ನೀವು ಸ್ಕ್ಯಾನ್ ಮಾಡ್ಬೋದು ಜಿಯೋ ಲೊಕೇಟರ್ ಮಿಷಿನಲ್ಲಿ. 4000 ಯಾರು ಸೋಫಾ ಡ್ರಿಲ್ ಮಾಡಿಲ್ಲ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 2000 ಡ್ರಿಲ್ ಮಾಡಿದ್ದಾರೆ. ನೀರು ಸಿಕ್ಕಿದೆ ಮಿಷಿನ್ ಪ್ರಕಾರ. ಟ್ರೆಡಿಷನಲ್ ಪ್ರಕಾರ 1000 ಫೀಟ್ ಒಳಗಡೆ ಇದ್ದರೆ ಹೇಳ್ತೀವಿ. 1500 1600 ನಾನು ಹೇಳಲ್ಲ. ಟ್ರೆಡಿಷನಲ್ಲಿ ಬಿಟ್ಬಿಡಿ ಅಂತ ಹೇಳ್ತೀವಿ, ಬೋರ್ ಹಾಕೋದು ಬೇಡ ಅಂತ ಹೇಳ್ಬಿಡ್ತೀವಿ. ಯಾಕಂದರೆ 1000 ಫೀಟ್ ಮೇಲೆ ಹೋಗಿದ್ರೆ 100 ರೂಪಾಯಿ ಜಂಪ್ ಆಗುತ್ತೆ. ಯಾರ ಹತ್ರ ಹಣ ಇದೆ ನೋಡಿ, ಫ್ರೀಯಾಗಿ ಬರುತ್ತಾ ಹೇಳಿ? ಅದಕ್ಕೋಸ್ಕರ 1000 ಫೀಟ್ ಒಳಗಡೆ 3 ಸೋರ್ಸ್ ಬಂದುಬಿಟ್ರೆ ಖಂಡಿತ ಒಂದು ಸೋರ್ಸ್ ಕ್ಲಿಕ್ ಆಗಿಬಿಡುತ್ತೆ. ನಮ್ಮ ಹತ್ರ 6 ವೀಲರ್ ಐತೆ, 10 ವೀಲರ್ ಐತೆ, ಬೋರ್ವೆಲ್ ಐತೆ, ರಾಡ್ ಕ್ಲೀನಿಂಗ್ ಮಿಷಿನ್ 4.5 ಅಪ್ ಟು 700 ಫೀಟ್ ಐತೆ, ಹೋಸ್ ಕ್ಲೀನಿಂಗ್ ಐತೆ, ಸ್ಟಕ್ ಮೋಟ್ರ್ ರಿಸೀವ್ದು ಮಾಡೋದು ಜೀಪ್ ಐತೆ. ಆಮೇಲೆ ಮಲ್ಟಿಪಲ್ ಪರ್ಪಸ್ ಮಾಡೋದು ಒಂದು ರಿಗ್ ಐತೆ. ಕೇಸಿಂಗ್ ಪೈಪ್ ಫಿಟ್ ಮಾಡೋದು, ರಿಮೂವ್ ಮಾಡೋದು, ಅದೆಲ್ಲ ಮಾಡೋದು ಒಂದು ಮಿಷಿನ್ ಐತೆ. ಅದು ನಾವು ಜಾಸ್ತಿ ಯೂಸ್ ಮಾಡಲ್ಲ, ಜಾಸ್ತಿ ಕೆಲಸನೂ ತಗೊಳ್ಳಲ್ಲ, ರಿಸ್ಕ್. ಅದು ಮೇಯ್ನಾಗಿ ನಾವು ಕನ್ಸಲ್ಟಿಂಗ್ ಮಾಡ್ತೀವಿ. ಯಾವುದೋ ವರ್ಕ್ ಇರಲಿ, ಸೈಟ್ ಇನ್ಸ್ಪೆಕ್ಷನ್ ಹೋಗ್ಬಿಟ್ಟು ಹೇಳ್ತೀವಿ, ಒಂದೊಂದಿಗೆ ಒಂದು ಸೊಲ್ಯೂಷನ್ ಹೇಳ್ತೀವಿ. ಒಂದೊಂದು ಜಾಗ ಒಂದೊಂದು ಬಂದಿರುತ್ತೆ. 1 by 1 ಹೇಳೋಣ. ಫಸ್ಟ್ ಬಂದು 300 ಫೀಟ್ ಬೋರ್ವೆಲ್ ಡೆಪ್ತು, ಮೋಟ್ರು ಒಳಗಡೆ ಐತೆ, ಸ್ಟಕ್ ಆಗಿಬಿಟ್ಟಿದೆ, ಅದು ರಿಮೂವ್ ಮಾಡಿಬಿಟ್ಟು ಹೇಳಬೇಕು. ಫಸ್ಟ್ ಏನು ಮಾಡ್ತೀವಿ, ಅದರಲ್ಲಿ ನೀರು ಐತೆ ಇಲ್ಲ ಅಂತ ಕಂಡುಹಿಡಿತೀವಿ. ನೀರು ಐತೆ ಅಂದಮೇಲೆ ಸರ್ ಕೆಲಸ ಮಾಡೋಣ ಅಂತ ಹೇಳ್ತೀವಿ. ನೀರು ಇಲ್ಲ ಅಂದರೆ ಸರ್ ಕೆಲಸನೇ ಮಾಡೋದು ಬೇಡ ಸರ್, ನೀರೇ ಇಲ್ಲ, ರಿಮೂವ್ ಮಾಡಿಬಿಟ್ಟು ಏನು ಮಾಡ್ತೀರಾ ಅಂತ ಹೇಳ್ತೀವಿ. ಅದು ಕೊಡ್ತೀವಿ. ಇನ್ನೊಂದು ಜಾಗ 1600 ಫೀಟ್ ಡ್ರಿಲ್ ಮಾಡಿದ್ದಾರೆ, ಮೋಟ್ರ್ ಎರೆಕ್ಷನ್ ಮಾಡಿಲ್ಲ, ಬೇರೆ 260 ಮಾತ್ರ ಬೋರ್ ಐತೆ, ಕ್ಯಾಪು ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಸರಿ, ಇದು ಏನಿರ್ಬೋದು, ವಾಟರ್ ಲೆವೆಲ್ ಕಾಣಿಸ್ತಾ ಇಲ್ಲ. ಆಮೇಲೆ
ಅದು 260 ಚಿಕ್ಕ ಹೋಲ್ ಐತೆ, ಅದು ಕೆಳಗಡೆ ನೀರು ಕಾಣಿಸ್ತಾ ಇದೆ, ಎಷ್ಟು ಫೀಟ್ ಅಂತ ಹೇಳಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ಒಂದು ಟ್ರ್ಯಾಕ್ಟ್ರ್ ಬಿಡಬೇಕು, ನೀರು ಓವರ್ಫ್ಲೋ ಆಗೋದನ್ನು ನೋಡಬೇಕು. ಓವರ್ಫ್ಲೋ ಆಯಿತು, ಅವು ಏನು ಮಾಡ್ಬೋದು, ರಾಡ್ ಕ್ಲೀನಿಂಗ್ ಮಾಡ್ಬೋದು. ಎಂಟಿ ಜಾಗ ಆದರೆ ದೊಡ್ಡ ಗಾಡಿನಲ್ಲೇ ಮಾಡ್ಬೋದು. ಬಿಲ್ಡಿಂಗ್ ಕಟ್ಬಿಟ್ಟಿದ್ರೆ ರೋಬೋನಲ್ಲಿ ಮಾಡ್ಬೋದು. ಮಾಡಿಬಿಟ್ಟು ರಾಡ್ ಬಿಟ್ಟರೆ ಓಪನ್ ಆಗುತ್ತೆ. ತಿರುಗಾ ರಿಮೂವ್ ಮಾಡಿಬಿಟ್ಟು ನಾವು ಪ್ಯಾಕಪ್ ಎಲ್ಲ ಮಾಡಿಬಿಟ್ಟು ತಿರುಗಾ ಇದು ಬಿಟ್ಟರೆ, ಕ್ಯಾಮ್ರಾ ಬಿಟ್ಟರೆ ಅದೇ 260 ಅದು ಸ್ಟೋನ್ ಬಂದಿರುತ್ತೆ. ಇದು ಏನು ಸ್ಟೋನ್ ಇದ್ದರೆ ಸ್ಪ್ರಿಂಗ್ ಸ್ಟೋನ್ ಅಂತ ಲೆಕ್ಕ. ವೆಯ್ಟ್ ಬಿಟ್ಟರೆ ಒಳಗಡೆ ಹೋಗುತ್ತೆ, ವೆಯ್ಟ್ನ ಆಚೆ ತೊಗೊಂಡ್ಬಿಟ್ರೆ ತಿರ್ಗಿ ಆಟೋಮೆಟಿಕ್ ಕ್ಲೋಸ್ ಆಗಿಬಿಡುತ್ತೆ. ಅಂಥ ಜಾಗದಲ್ಲಿ ಮೋಟ್ರ್ ಹೋಗ್ಬಿಡುತ್ತೆ, ಆಮೇಲೆ ಮೋಟ್ರ್ ಆಚೆ ಕಡೆ ಬರಲ್ಲ. ಕಟ್ ಮಾಡಿಬಿಟ್ಟು ತೆಗಿಬೇಕು, ಸರಿನಾ? ಇನ್ನೊಂದು ಜಾಗ 1000 ಫೀಟ್ ಬೋರ್ವೆಲ್ಲು, ಫಿಲ್ಟ್ರ್ ಪೈಪ್ ಐತೆ, ಮೋಟ್ರು ಡ್ರೈ ರನ್ನಲ್ಲಿ ರನ್ ಮಾಡಿದ್ದಾರೆ, ಜಾಮ್ ಆಗಿಬಿಟ್ಟಿದೆ. ಹೆಂಗೆ ಮಾಡ್ಬೋದು? ವಾಟರ್ ಲೆವೆಲು 360 ಐತೆ. ಏನು ಮಾಡ್ಬೋದು, ಸಿಂಪಲಾಗಿ ಮೋಟ್ರ್ ಕಟ್ ಮಾಡಿಬಿಟ್ಟು ಬೇರೆ ಮೋಟ್ರ್ ಹಾಕ್ಕೊಬಿಟ್ರೆ ತುಂಬ ಒಳ್ಳೆಯದು ಅಷ್ಟೇ. ನೆಕ್ಸ್ಟು ಇನ್ನೊಂದು ಸೊಲ್ಯೂಷನ್, 1000 ಫೀಟ್ ಬೋರ್ವೆಲ್ ಮಾಡಿದ್ದಾರೆ, 1000 ಫೀಟಿಗೆ ಮೋಟ್ರ್ ಎರೆಕ್ಷನ್ ಮಾಡಿದ್ದಾರೆ, ಫಿಲ್ಟ್ರ್ ಪೈಪ್ ಅವರು ಹಾಕಿಲ್ಲ. ಒಂದು ಕೆಲ್ಲು ಹೋಗ್ಬಿಟ್ಟು ಅಡ್ಡ ಮಾಡಿದ್ದಾರೆ, ಲೈಟಾಗಿ ಬಾಂಬ್ ಬ್ಲಾಸ್ಟಿಂಗ್ ಮಾಡಿಬಿಟ್ಟು ತೆಗಿಬೋದು. ಇನ್ನೊಂದು ಪ್ರಾಬ್ಲಮ್, 900 ಫೀಟ್ ಬೋರ್ವೆಲ್ಲು, ವಾಟರ್ ಲೆವೆಲೇ ಇಲ್ಲ, ಎಲ್ಲ ಡ್ರೈ ಗ್ಯಾಪ್ಗಳು. ಮಳೆ ಬಂದರೆ ನೀರು ಬರುತ್ತೆ, ಮಳೆ ಇಲ್ಲ ಅಂದರೆ ನೀರು ಬರಲ್ಲ. ಅಂಥ ಜಾಗ ಏನು ಮಾಡ್ಬೋದ್ರೆ, ಒಂದು ಟ್ರ್ಯಾಕ್ಟರ್ ನೀರು ಬಿಟ್ಟು ಕ್ಲೀನಿಂಗ್ ಮಾಡಿದ್ರೆ, ಫ್ಲಶಿಂಗ್ ಮಾಡಿದ್ರೆ ನೀರು ಕ್ಲಿಕ್ ಆಗಿಬಿಡುತ್ತೆ, ಬರುತ್ತೆ. ಇದೇ ಸೊಲ್ಯೂಷನ್. ಈಗ 1000 ಫೀಟ್ ಬೋರ್ವೆಲ್ಲು. ನೆಕ್ಸ್ಟ್ 500 ಫೀಟೇ ಹೋಗ್ತಾ ಇದೆ ಕ್ಯಾಮರಾ. ಅದು ಕೆಳಗಡೆ ಮಣ್ಣು ಐತೆನಾ ಫಿಲ್ ಐತೆನೋ ಗೊತ್ತಿಲ್ಲ, ಕ್ಲೋಸ್ ಆಗಿಬಿಟ್ಟಿದೆ. 500 ಫೀಟ್ ಒಳಗಡೆ ಐತೆ. ಏನು ಮಾಡ್ಬೋದು? ಫಸ್ಟ್ ನಾವು ಏನು ಮಾಡಬೇಕು, ಕೆಳಗಡೆ ನೀರು ಐತೆ ಇಲ್ಲ ಅಂತ ತಿಳ್ಕೊಬೇಕು. ಕ್ಯಾಮ್ರಾ ಪ್ರಕಾರ ವಾಟರ್ ಸೋರ್ಸ್ ಇಲ್ಲ, ಜಿಯೋ ಲೊಕೇಟರ್ ಪ್ರಕಾರ ನೀರಿದ್ದರೆ ನಾವು ಖರ್ಚು ಮಾಡುವಂತ ಹೇಳಿ ಒಂದು ಟ್ರ್ಯಾಕ್ಟರ್ ನೀರು ಬಿಟ್ಟು ಸ್ಕ್ರೀನಲ್ಲಿ ಡೈರೆಕ್ಟಾಗಿ ಏರ್ ಬಿಟ್ಟು ತೆಗಿಯೋಕ್ಕೆ ಚಾನ್ಸಸ್ ಐತೆ, ತೆಗಿಬಿಟ್ಟು ಕೊಟ್ಟಿದ್ದೀವಿ. ಇಷ್ಟು ಮಾಡ್ತೀವಿ ನಾವೇ. ಒಂದು ಜಾಗನಲ್ಲಿ ಬೋಲ್ಡರ್ ಸ್ಟಕ್ ಆಗಿಬಿಟ್ಟಿದ್ರೆ 2 ಬೋರ್ವೆಲ್ ಗಾಡಿ ಹೋಗ್ಬಿಟ್ಟು ಫ್ಲಶ್ ಮಾಡಿದ್ದೀವಿ, ಆವಾಗಲೂ ಸರಿ ಬಂದಿಲ್ಲ. ಎಲ್ಲಿದ್ರೆ ಅದು ಜಾಗ, ನಾಗವರ ಅಂತ ಕಾಣಿಸ್ತದೆ, ಅಲ್ಲೇ ಬಂದಿಲ್ಲ. ಆ ವಿಡಿಯೋನೂ ಮಾಡಿದ್ದೀವಿ. ಜನರಲ್ಲಾಗಿ ಅವ್ರಿಗೆ ಡೀಟೇಲ್ಸ್ ಏನು ಗೊತ್ತಿಲ್ಲ, ಬೋರ್ನಲ್ಲಿ ನೀರು ಇಲ್ಲ, ನಾವು ಪರ್ಚೇಸ್ ಮಾಡಿದ್ವಿ, ಏನೆಂದು ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅವಾಗ ಏನು ಮಾಡ್ತೀವಿ, ಫಸ್ಟು ಒಂದು ಟ್ರ್ಯಾಕ್ಟರ್ ನೀರು ಬಿಡ್ತೀವಿ, ಓವರ್ಫ್ಲೋ ಆಯ್ತಾ ಇಲ್ಲ ಅಂತ ನೋಡ್ತೀವಿ. ಓವರ್ಫ್ಲೋ ಆಡ್ತಾರೆ ಫ್ಲಶ್ ಮಾಡ್ತೀವಿ, ಫ್ಲಶ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತೀವಿ. ಅದು ಇದನ್ನು ನೋಡಿಬಿಟ್ಟು ಮೋಟ್ರ್ ಎರೆಕ್ಷನ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಪಾಯಿಂಟ್ ಚೆಕ್ ಮಾಡೋ ಟೈಮ್ನಲ್ಲಿ ಡೊಮೆಸ್ಟಿಕ್ಕು ಕಮರ್ಷಿಯಲ್ ಅಂತ ಸಪ್ರೇಟ್ ಏನಿಲ್ಲ. ಜಾಸ್ತಿ ಲಕ್ ಬಂದರೆ ಅವ್ರು ಕಮರ್ಷಿಯಲ್ ಯೂಸ್ ಮಾಡ್ಕೊಬೋದು, ನಾರ್ಮಲ್ ನೀರು ಬಂದರೆ ಅವ್ರು ಡೊಮೆಸ್ಟಿಕ್ ಯೂಸ್ ಮಾಡ್ಕೊಬೋದು ಅಷ್ಟೇ. ರಾಡ್ ಕ್ಲೀನಿಂಗ್ ಮಿಷಿನ್ ಯಾವುದಕ್ಕೆ ಯೂಸ್ ಆಗುತ್ತಂದರೆ
ನೋಟು ರಿಮೂವ್ ಮಾಡೋ ಟೈಮ್ನಲ್ಲಿ ಲೂಸ್ ಗ್ಯಾಪ್ನಲ್ಲಿ ಬೋಲ್ಡರ್ ಸಹ ಶೇಕ್ ಮಾಡಿಬಿಟ್ಟು ಕೆಳಗಡೆ ಬಿದ್ದೋಗಿರುತ್ತೆ 2-3 ಸ್ಟೋನು. ಅದು ಕ್ಲಿಯರ್ ಮಾಡಬೇಕಾದ್ರೆ ರಾಡ್ ಕ್ಲೀನಲ್ಲೇ ಮಾಡಬೇಕು. ಅದು ಏನದು ಮ್ಯಾಕ್ಸಿಮಮ್ ಡೆಪ್ತು 700 ಫೀಟ್ ಮಾತ್ರ ಹೋಗೋಕ್ಕೆ ಆಗುತ್ತೆ. 1600 ಇದ್ದರೆ ರೋಬೋ ಕಟ್ನಲ್ಲಿ ಮಾಡ್ಬೋದು. ರಾಡ್ ಬಿಟ್ಟು ನಾವು ಕ್ಲೀನ್ ಮಾಡಬೇಕು. ಅಲ್ಲಿ ಹೋಗ್ಬಿಟ್ಟು ಡ್ರಿಲ್ ಮಾಡಿದ್ರೆ ಕ್ಲಿಯರ್ ಆಗಿಬಿಡುತ್ತೆ, ಬೋರ್ ಕ್ಲಿಯರ್ ಆಗಿಬಿಡುತ್ತೆ. ಮೋಟ್ರ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ನನಗೆ ಪೇಷಂಟ್ ಇಲ್ಲ, 1/2 hour ಆಗಿದೆ ಅಷ್ಟೇ. ಇನ್ನು 1 hour ವೀಡಿಯೋ ಐತೆ. ಈ ಸ್ಕ್ಯಾನ್ ಆಗುತ್ತೋ ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ. ನಾನು ಸ್ಟಾಪ್ ಮಾಡಿಬಿಡ್ತೀವಿ. ನೆಕ್ಸ್ಟು ಒಂದು ಒಳ್ಳೆ ವೀಡಿಯೋನಲ್ಲಿ ಮೀಟ್ ಮಾಡೋಣ. ನಾನು ಏನೇನು ಕೆಲಸ ಮಾಡ್ತಾನೆ ಎಲ್ಲ ವೀಡಿಯೋಗಳು ಬರುತ್ತೆ, ನೋಡ್ಕೊಳ್ಳಿ ನೀವೇ. ಎಕ್ಸ್ಪ್ಲನೇಷನ್ ಇಲ್ಲ, ಹಂಗೆ ನೋಡಿ. ಡೌಟ್ ಇದ್ದರೆ 90352788ಗೆ ಫೋನ್ ಮಾಡಿ. 9035278897. ಇನ್ನೊಂದು ನಂಬರ್ 9342278897. ಓಕೆ, ಆಲ್ ಇಸ್ ವೆಲ್. ಓಂ ವಸು ಬ್ರಹ್ಮದೇವ ಪೊಟ್ರಿ.